3.5 ಶತಮಾನಗಳ ಹಿಂದೆ ಮಂತ್ರಾಲಯ ಪ್ರಭುಗಳು ಭಗವಂತನ ಆಜ್ಞೆಗೆ ಅನುಸಾರವಾಗಿ ಕರ್ಮಭೂಮಿಯಲ್ಲಿ ಅವತರಿಸಿ ಬಂದು ವ್ಯಾಸರ, ಜಗದ್ಗುರು ಮಧ್ವಾಚಾರ್ಯರ, ಶ್ರೀಮಠ್ ಟೀಕಾಕೃತ್ಪಾದರ ಹಾಗೂ ವ್ಯಾಸತೀರ್ಥರ ಅನೇಕ ಗ್ರಂಥಗಳಿಗೆ ತಾವು ಅನೇಕ ಟೀಕಾ ಟಿಪ್ಪಣಿಗಳನ್ನು ರಚನೆ ಮಾಡುವ ಮೂಲಕ ಹರಿವಾಯು ಗುರುಗಳ ಸೇವೆಯನ್ನು ನೆರವೇರಿಸಿ ಅವರು ಬೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ. ಅವರನ್ನ ಇಲ್ಲ ಅಂತ ಯಾರೂ ತಿಳ್ಕೊಳ್ಳುವ ಹಾಗೇ ಇಲ್ಲ. ಯಾಕಂದರೆ ಸಾಮಾನ್ಯವಾಗಿ ಇರುವಾಗ ಯಾರೂ ಬೃಂದಾವನ ಆಗೋಲ್ಲ, ಇಲ್ಲ ಅಂತಾದ ಮೇಲೆ ಬೃಂದಾವನ. ಆದರೆ ರಾಯರ ಬೃಂದಾವನ ಇಲ್ಲ ಅಂತ ಆದಮೇಲೆ ಆದದ್ದಲ್ಲ. ಅಧುನ ನೋಡುವ ಕಣ್ಣುಳ್ಳವರಿಗೆ ಕಾಣುವ ಯೋಗಿಗಳು ಮಂತ್ರಾಲಯ ಪ್ರಭುಗಳು. ಅವರನ್ನು ನೋಡುವ ಯೋಗ್ಯತೆಯನ್ನು ಮಾತ್ರ ನಾವು ಬೆಳೆಸಿಕೊಂಡ್ರೆ ಸಾಕು. ಇವತ್ತಿಗೂ ಕೂಡ ಅವರ ಬೃಂದಾವನದ ಮುಂದೆ ನಿಂತು ನಿರ್ವ್ಯಾಜವಾದ ನಿಶ್ಚಲವಾದಂತಹ ಭಕ್ತಿಯಿಂದ ಅವರನ್ನು ಒಮ್ಮೆ ಕೂಗಿದರೆ ಸಾಕಂತೆ, ಅವರನ್ನು ಕರೆದರೆ ಸಾಕಂತೆ. ಅವರು ಓ ಅಂತ ಪ್ರತ್ಯುತ್ತರ ಕೊಡ್ತಾರೆ. ಭಕ್ತರ ಮಾತಿಗೆ ವೇಗವಾಗಿ ಧಾವಿಸುವಂತಹವರು. ದೇವತಾ ಪ್ರಪಂಚದಲ್ಲಿ ರುದ್ರದೇವರಿಗೆ ಆಶುತೋಷ್ ಅಂತ ಕರೀತಾ ಇದ್ದಾರೆ. ಬಹಳ ಬೇಗ ತೃಪ್ತಿಪಟ್ಟು ವರ ಕೊಡುವವರು ರುದ್ರದೇವರಂತೆ. ಆದರೆ ರಾಘವೇಂದ್ರ ವಿಜಯದಲ್ಲಿ ಮಂತ್ರಾಲಯ ಪ್ರಭುಗಳ ಮಹಿಮೆಯನ್ನು ವರ್ಣನೆ ಮಾಡ್ತಾ ತಮ್ಮ ಪಾದಕ್ಕೆ ಎರಗಿ ಬರುವ ಭಕ್ತರಿಗೆ ಅಭಿಷ್ಟಗಳ ವೃಷ್ಟಿಯನ್ನೇ ಸುರಿಸೋದನ್ನು ಕಂಡು ಕೈಲಾಸದ ಶಂಕರ ಇನ್ನು ನಾನು ಭೂಲೋಕದ ಕಡೆ ಹೋಗಬೇಕಾದ್ದಿಲ್ಲ ಅಂತ ಕೈಲಾಸದಲ್ಲಿಯೇ ಆರಾಮಾಗಿದ್ದಾನಂತೆ. ಇನ್ನು ಭಗವಂತ ಪರಿತ್ರಾಣಾಯ ಸಾಧೂನಾಂ, ಅವನು ಮೇಲಿಂದ ಮೇಲೆ ಕೃತತ್ರೇತದ್ವಾಪರದಲ್ಲಿ ಅವತಾರ ಎತ್ತಿ ಬಂದ. ಅವನ ಅವತಾರಕ್ಕೆ ಕಾರಣ ಏನು ಅಂದರೆ ಪರಿತ್ರಾಣಾಯ ಸಾಧೂನಾಂ, ಸಜ್ಜನರ ಉದ್ಧಾರ ಮಾಡೋದೇ ಅವನ ದೊಡ್ಡ ಕಾರ್ಯ. ಆದರೆ ಬೃಂದಾವನಸ್ಥರಾದ ಮಂತ್ರಾಲಯ ಪ್ರಭುಗಳು ಭೂಮಿ ದೇವತೆಗಳು, ಬ್ರಾಹ್ಮಣರ, ಸಜ್ಜನರ ರಕ್ಷಣೆ ಮಾಡೋದನ್ನು ಕಂಡು ಸ್ವಯಂ ಭಗವಂತ ಶೇಷನ ಮೇಲೆ ತಾನು ಮಲಗಿಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಜಗದ್ಗುರು ಮಧ್ವಾಚಾರ್ಯರು ಜನ್ಮ ಜನ್ಮಾಂತರಕ್ಕೆ ಬೇಕಾದಂತಹ ತತ್ವಜ್ಞಾನದ ಗಂಟನ್ನು ಇಟ್ಟು ಹೋಗಿದ್ದಾರೆ. 72 ವರ್ಷಗಳ ಕಾಲ ಭೂಮಿಯಲ್ಲಿ ದಿವ್ಯ ದೇಹವನ್ನು ಧಾರಣೆ ಮಾಡಿಕೊಂಡು ಎಲ್ಲರ ಕಣ್ಣಿಗೆ ಕಾಣುವಂತಿದ್ದು ತಮ್ಮ ಕಾರ್ಯ ಮುಗಿದ ಮೇಲೆ ವೇದವ್ಯಾಸ ದೇವರ ಬಳಿ ಹೋಗಿ ಮತ್ತು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದರು. ಅಧ್ಯಯನ ಮಾಡುವಾಗ ಅವ್ರಿಗೆ ಒಂದೇ ಚಿಂತೆ, ನಾನು ಭೂಲೋಕದಲ್ಲಿ ಬಿಟ್ಟ ಇಟ್ಟ ಅತ್ಯಮೂಲ್ಯವಾದ ಗ್ರಂಥಗಳನ್ನು ಇವರು ಏನು ಮಾಡ್ತಾರೋ ಏನು ಕಥೆಯೋ ಅಂತ ಮತ್ತೆ ಮತ್ತೆ ಈ ಕಡೆಗೆ ನೋಡ್ತಾ ಇದ್ರಂತೆ. ಒಂದು ಕಡೆ ವ್ಯಾಸರು ಪಾಠ ಹೇಳ್ತಾ ಇದ್ರೆ ಮಧ್ವಗುರುಗಳು ಮಾತ್ರ ಹಿಂದೆ ತಿರುಗಿ ತಿರುಗಿ ನೋಡ್ತಿದ್ರಂತೆ. ಯಾವಾಗ ರಾಘವೇಂದ್ರ ಸ್ವಾಮಿಗಳು ಈ ಭೂಮಿಯಲ್ಲಿ ಅವತರಿಸಿ ಬಂದು ವ್ಯಾಸರ, ಆಚಾರ್ಯರ, ಟೀಕಾಕೃತ್ಪಾದರ ಗ್ರಂಥಕ್ಕೆ, ವ್ಯಾಸತೀರ್ಥರ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೋ, ಟೀಕೆಗಳ ಮೂಲಕ, ಟಿಪ್ಪಣಿಗಳ ಮೂಲಕ
ಸಮೀಚೀನವಾದ ಸತ್ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಬಹುತರವಾಗಿ ಮಾಡಲಿಕ್ಕೆ ಶುರು ಮಾಡಿದ್ರು. ಆಗ ಮಧ್ವಾಚಾರ್ಯರು ನಿಶ್ಚಿಂತ ಇವ ವರ್ತತೆ, ಅವ್ರಿಗೆ ಚಿಂತನೆ ಹೋಗಿಬಿಡ್ತಂತೆ. ಇನ್ನೇ ನಾನು ತಿರುಗಿ ನೋಡಬೇಕಾದ್ದಿಲ್ಲ, ನನ್ನ ಸರ್ವಮೂಲ ಗ್ರಂಥಗಳಿಗೆ ಸರಿಯಾದ ಅರ್ಥವನ್ನು ಮಾಡಿಕೊಂಡು ಈ ಜಗತ್ತಿನಲ್ಲಿ ಮಧ್ವ ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡುವಂತಹ ದುರಂಧರರು ಬಂದಿದ್ದಾರೆ ಅಂತ ಅವರು ನಿಂತು ಬಿಟ್ರಂತೆ. ನಿಶ್ಚಿಂತರಾಗಿ ವೇದವ್ಯಾಸದೇವರ ಬಳಿ ಅಧ್ಯಯನವನ್ನು ಮುಂದುವರೆಸಿದರು. ಹೀಗೆ ಹರಿವಾಯು ಗುರುಗಳಿಗೆ ಇಷ್ಟವಾದ ಕಾರ್ಯವನ್ನು ಮಾಡಿದ ಮಹಾನುಭಾವರು ಮಂತ್ರ ರಾಘವೇಂದ್ರ ಸ್ವಾಮಿಗಳು ಚಿಂತಾಮಣಿ ಅಂತ. ಇವೆಲ್ಲ ದೇವಲೋಕದಲ್ಲಿರುವಂಥದ್ದು, ಮನುಷ್ಯ ಲೋಕಕ್ಕೆ ಸಿಗುವಂಥದ್ದಲ್ಲ. ಆದರೂ ಅವರನ್ನು ಕಲ್ಪವೃಕ್ಷ ಅಂತ ಯಾಕೆ ಕರೀತಾರೆ? ವೃಕ್ಷಗಳು ಕೇಳಿದ್ದೆಲ್ಲ ಕೊಡುವ ತಾಕತ್ತು ಎಲ್ಲ ವೃಕ್ಷಗಳಿಗೆ ಇಲ್ಲದಿದ್ದರೂ ಎರಡು ಕೊಡುತ್ತೆ. ಒಂದು ಫಲ ಕೊಡುತ್ತೆ, ಕೆಲವು ಫಲನೂ ಕೊಡಲ್ಲ. ಏನು ಕೊಡದಿದ್ರೂ ತನ್ನ ಬುಡಕ್ಕೆ ಬರುವವರಿಗೆ ತಂಪನ್ನು ಕೊಡುತ್ತೆ, ನೆರಳನ್ನು ಕೊಡುತ್ತೆ. ವೃಕ್ಷದ ಮುಖ್ಯ ಕೆಲಸ ತಂಪನ್ನು ಕೊಡುವಂಥದ್ದು. ಯಾರು ರಾಯರ ಬಳಿಗೆ ಬರ್ತಾರೆ, ಬರುವಾಗ ನೊಂದು ಬರ್ತಾರೆ, ಸಂಸಾರದ ಒಳಗಿನ ತಾಪತ್ರಯದಲ್ಲಿ ಬೆಂದು ಬರ್ತಾರೆ, ಈ ಪರಿಯ ಗುರುಗಳು ಇನ್ಯಾರೂ ಇಲ್ಲ, ನಿಮ್ಮನ್ನು ಬಿಟ್ಟರೆ ಇನ್ನಿಲ್ಲ, ಅನ್ಯಥಾ ಶರಣಂ ನಾಸ್ತಿ ಅಂತ ಇವರ ಪಾದವೇ ಗತಿ ಅಂತ ಬರ್ತಾರೆ, ಪಾದೋದಕವನ್ನು ಸ್ವೀಕಾರ ಮಾಡ್ತಾರೆ, ಅವರ ಮಂತ್ರಾಕ್ಷತೆಯನ್ನು ಅವರೇ ನಮ್ಮ ತಲೆಯಲ್ಲಿ ಕೂತಿದ್ದಾರೆ ಎನ್ನುವ ಭಾವನೆಯಿಂದ ಶಿರೋಧಾರ್ಯ ಮಾಡ್ತಾ ಇದ್ದಾರೆ. ಅವರಿಗೆ ತಾಪವನ್ನು ಕಳೆದು ತಂಪನ್ನು ಕೊಡುವ ಯತಿಗಳು ಮಂತ್ರಾಲಯ ಪ್ರಭುಗಳು. ಇದು ಪುರಾಣದಲ್ಲಿ ಹೇಳಿದ್ರೆ ಅರ್ಥ ಆಗುವಂಥದ್ದಲ್ಲ, ಅವರವರ ಜೀವನದ ಅನುಭವ. ರಾಯರಲ್ಲಿ ಅನನ್ಯವಾಗಿ ಭಕ್ತಿ ಮಾಡಿದವರು ಎಷ್ಟೋ ಸಂಸಾರದ ತಾಪಗಳಿಂದ ಮುಕ್ತರಾಗಿ ತಂಪನ್ನು ಪಡೆದಿದ್ದಾರೆ, ಮುದವನ್ನು ಪಡೆದಿದ್ದಾರೆ, ಆನಂದವನ್ನು ಪಡೆದು ಆಗ ಅವರ ಬಾಯಲ್ಲಿ ಉದ್ಗಾರ ಬಂತು, ಇವರು ವೃಕ್ಷ ಮಾತ್ರ ಅಲ್ಲ, ನೆರಳು ಕೊಡುವ ವೃಕ್ಷ ಮಾತ್ರ ಅಲ್ಲ, ಫಲ ಕೊಡುವ ವೃಕ್ಷ. ಏನು ಫಲ? ಎರಡು ಫಲ, ಲೌಕಿಕ ಅಲೌಕಿಕ ಫಲ. ಲೌಕಿಕದ ಫಲವನ್ನು ಕೊಡ್ತಾರೆ, ಅಲೌಕಿಕವಾದ ಫಲವನ್ನು ಕೊಡ್ತಾರೆ. ನಿಮಗೇನು ಮನೆ, ಮಕ್ಕಳು, ಮಡದಿ, ಮನಿ, ಮಾರುತಿ, ಕಾರು ಬೇಕಾ ಕೇಳಿ, ಕೇಳಿದ್ದೆಲ್ಲ ಕೊಡ್ತಾರೆ. ಇದು ಲೌಕಿಕ. ಲೌಕಿಕ ಯಾಕೆ ಕೊಡ್ತಾರೆ? ತಮ್ಮ ಬಳಿಗೆ ಬರುವವರಿಗೆಲ್ಲ ಹೇಳಬೇಕು, ಇದನ್ನೆಲ್ಲ ಕೇಳಬೇಡಿ, ಇವ್ಯಾವು ಶಾಶ್ವತ ಅಲ್ಲ, ಭಗವಂತನಲ್ಲಿ ಭಕ್ತಿ ಮಾಡಿ ಅಂತ ಹೇಳಬೇಕಾದ ಗುರುಗಳು ಕೇಳಿದವ್ರಿಗೆ ಕೇಳಿದು ಕೊಟ್ಟು ದಾರಿ ತಪ್ಪಿಸ್ತಾ ಇದ್ದಾರಲ್ವಾ, ಕೊಡಬಾರ್ದಲ್ವಾ? ಅಂದರೆ ರಾಘವೇಂದ್ರ ಸ್ವಾಮಿಗಳ ಉದ್ದೇಶ ಲೌಕಿಕ ಫಲ ಕೊಡೋದು ಮಾತ್ರ ಅಲ್ಲ, ಆ ಫಲ ಪಡೆದವರು ರಾಯರನ್ನು ಗಟ್ಟಿಯಾಗಿ ನಂಬಿ ಕೊಡುವಾಗ ಮಾತ್ರ ಅಲ್ಲದಿದ್ದರೆ ಕೊಡದಿದ್ದಾಗಲೂ ರಾಯರ ಬಳಿ ಬರ್ತಾರಲ್ಲ, ಹಾಗೆ ಬರುವವರಿಗೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಒಳಗಿರುವ ವಾಯುದೇವರಲ್ಲಿ, ಆ ವಾಯುದೇವರಲ್ಲಿರುವ ಶ್ರೀರಾಮಚಂದ್ರ ಭಗವಂತನಲ್ಲಿ ಭಕ್ತಿ ಮಾರ್ಗದಲ್ಲಿ ಬರುವ ಹಾಗೆ ಮಾಡ್ತಾರೆ. ಎಷ್ಟೋ ಜನಕ್ಕೆ ರಾಯರು ಕೇಳಿದ್ದೆಲ್ಲ ಕೊಡ್ತಾರಾದ್ರಿಂದ ಎಲ್ಲ ಬರ್ತಾರೆ. ಇದು ತಪ್ಪು ರೀ. ದಿನ ಬರೋರು ದಿನ ಏನು ಕೇಳಲಿಕ್ಕಿದೆ? ಯಾವಾಗಲೂ ಒಮ್ಮೆ ಬಂದರೆ ಒಂದು ಸತಿ ಕೇಳ್ಬೋದು. ಡೈಲಿ ಬರೋರಿಗೆ ಕೇಳಲಿಕ್ಕೆ ಏನಾದ್ರು ಇದೆಯಾ? ಏನೂ ಇಲ್ಲ. ನಿಮಗೆ ಒಮ್ಮೆ ಕೊಟ್ಟಿದ್ರೆ ಸಾಕು, ಉಸಿರಿರುವ ತನಕ ಅವರು ಮಾಡಿದ ಉಪಕಾರವನ್ನು ಮರೆಯದೆ ಅವರ ಬಳಿ ಬಂದು ಪ್ರದಕ್ಷಿಣೆ ಮಾಡ್ತಾರಲ್ಲ, ಹಾಗೆ ಮಂತ್ರಾಲಯ ಪ್ರಭುಗಳ ಬಳಿ ಯಾರು ಬರ್ತಾರೆ ಅವರಿಗೆ ಹರಿವಾಯು ಗುರುಗಳಲ್ಲಿ ಭಕ್ತಿಯನ್ನು ಕೊಡ್ತಾರೆ.
ಗುರುಗಳು ಕೊಟ್ಟರೆ ಉಂಟು, ಇಲ್ಲದೇ ಇದ್ರೆ ನಿಮಗೆ ದೇವರಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ರಾಯರಿಗೆ ಗುಲಾಮರಾಗಬೇಕು. ಗುಲಾಮ ಅಂದರೆ ದಾಸನಿಗಿಂತಲೂ ಕೆಳಗಿನವ. ದಾಸ ಸ್ವಲ್ಪ ಉತ್ತಮ ಪೋಸ್ಟ್, ಅದಕ್ಕಿಂತಲೂ ಗುಲಾಮ್. ನಮ್ಮನ್ನು ನಾವು ರಾಯರಿಗೆ ಅರ್ಪಣೆ ಮಾಡ್ಕೊಂಡು ಬಿಡಬೇಕು. ನಮ್ದೇನದೆ ಎಲ್ಲ ನಿಮ್ಮದೇ ಅಂತ. ಇದು ಅನನ್ಯವಾದ ಶರಣಾಗತಿ. ಈ ರೀತಿ ಯಾರು ತಮ್ಮ ಬಳಿಗೆ ಬರ್ತಾ ಇದ್ದಾರೆ ಅವರಿಗೆ ಮುಖ್ಯ ವಾಯುದೇವರಲ್ಲಿ, ಸರ್ವೋತ್ತಮನಾದ ಭಗವಂತನಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಭಕ್ತಿಯನ್ನು ಕೊಡ್ತಾರೆ. ಈ ಭಕ್ತಿ ಇದೆಯಲ್ಲ, ಗುರುಮುಖದಿಂದ ಬಂದ ಹರಿವಾಯುಗಳ ಭಕ್ತಿ, ಇದು ಮುಕ್ತಿಗೆ ಕಾರಣ ಆಗತ್ತೆ. ಮುಕ್ತಿಗೆ ಕಾರಣ ಆಗುವ ಭಕ್ತಿ ಯಾವುದು ಅಂದರೆ ಗುರುಗಳು ಮುಖಾಂತರವಾಗಿ ಬಂದ ಭಕ್ತಿ. ಇಂತಹ ಮಂತ್ರಾಲಯ ಪ್ರಭುಗಳು ಲೌಕಿಕ ಯಾಕೆ ಕೊಡ್ತಾರೆ ಅಂದರೆ ಅವರಿಗೆ ಲೌಕಿಕ ಕೊಡೋದು ಉದ್ದೇಶ ಅಲ್ಲ, ಪಾರಮಾರ್ಥಿಕವಾದ ಪರಮಾತ್ಮನ ಅತ್ಯರ್ಥ ಪ್ರಸಾದವಾದ ಮೋಕ್ಷವನ್ನು ಕೊಡೋದೇ ಅವರ ಮೂಲ ಉದ್ದೇಶ. ಹೇಗೆ ತಾಯಿಗೆ ಮಗುವಿಗೆ ರೋಗ ಗುಣವಾಸಿಯಾಗಲಿ ಅಂತ ಔಷಧಿ ಕೊಡಬೇಕು. ಔಷಧಿ ತೋರಿಸಿದ ತಕ್ಷಣ ಮಕ್ಕಳು ಬಾಯಿ ಗಟ್ಟಿ ಮುಚ್ಚತ್ತು. ಹಾಗಾದರೆ ಆ ಬಾಯಿಗೆ ಔಷಧಿ ಹಾಕಬೇಕಾದ್ರೆ ಒಂದು ಕೈಯಲ್ಲಿ ಸಿಹಿ ತೋರಿಸಿ ಸಿಹಿಗೆ ಅಂತ ಬಾಯಿ ಬಿಟ್ಟಾಗ ಔಷಧಿ ಹಾಕಿ ಮಗುವಿನ ರೋಗವನ್ನು ಪರಿಹಾರ ಮಾಡುವಂತೆ ರಾಘವೇಂದ್ರ ಸ್ವಾಮಿಗಳು. ಇದು ತಾಯಿ ಮಾಡೋ ಕೆಲಸ ಅಲ್ವಾ ಅಂದರೆ ನಾವು ರಾಯರನ್ನು ಆ ಭಾವನೆಯಿಂದಲೇ ಭಜನೆ ಮಾಡಬೇಕು ಅಂತಾರೆ. ರಾಯ ಬಾರೋ, ತಂದೆ ತಾಯಿ ಬಾರೋ, ನಮ್ಮ ಕಾಯ ಬಾರೋ, ಮಾಯಿಗಳ ಮರ್ಧಿಸಿದ ರಾಘವೇಂದ್ರ ರಾಯಬಾರೋ ಅಂತ ದಾಸರಾಯರು ರಾಯರಲ್ಲಿ ತಾಯಿಯ ಮಮತೆಯನ್ನು ಕಂಡಿದ್ದಾರೆ. ಆದ್ದರಿಂದಲೇ ಇಡೀ ಇವತ್ತು ಜಗತ್ತು ಅವರನ್ನು ಕಲ್ಪವೃಕ್ಷ ಅಂತಾರೆ. ರಾಘವೇಂದ್ರ ಸ್ವಾಮಿಗಳು ಕೇವಲ ಕಲ್ಪವೃಕ್ಷ ಅಲ್ಲ, ಅವರು ಇನ್ನೊಂದು ಕಾಮಧೇನು ಅಂತ. ಕಾಮಧೇನು ಅಂದರೆ ಅದು ದೇವಲೋಕದ ಹಸು. ಅದು ಕೊಡುವ ಹಾಲನ್ನು ಕುಡಿದ್ರಿ ಅಂತಾದರೆ ನಿಮಗೆ ರೋಗವೇ ಇಲ್ಲ, ಮುಪ್ಪೇ ಇಲ್ಲ, ಸಾವೇ ಇಲ್ಲ. ಆದರೆ ಇದನ್ನು ಮೀರಿದ ಹಾಲನ್ನು ಕೊಡುವ ಧೇನು, ಕಾಮಧೇನು, ಅದು ಮಂತ್ರಾಲಯ ಪ್ರಭುಗಳು. ನಿಮಗೆ ದೇವಲೋಕದ ಕಾಮಧೇನು ಬೇಕಂದ್ರೆ ಇರೋ ಶರೀರ ಬಿಡಬೇಕು, ದೇವತೆಗಳ ಹತ್ರ ಹೋಗಬೇಕು, ಆ ಕಾಮಧೇನುವಿಗೆ ತುಂಬ ಸೇವೆ ಮಾಡಬೇಕು. ಆದರೆ ಈ ಕಾಮಧೇನು ಎಂಥದ್ದು ಅಂದರೆ ಇವರ ಹತ್ರ ನೀವು ಬರಬೇಕಾದ್ದೇ ಇಲ್ಲ. ಇದ್ದ ಕಡೆ ನೀವು ಸ್ಮರಣೆ ಮಾಡಿದರೂ ಮನೆಗೆ ಬಂದು ಹಾಲಂದರೆ ಅಮೃತ. ಯಾವುದು ಅಮೃತ? ತತ್ವಜ್ಞಾನದ ಅಮೃತವನ್ನೇ ಕೊಡುವಂತಹ ದೊಡ್ಡ ಕಾಮಧೇನು ಮಂತ್ರಾಲಯ ಪ್ರಭುಗಳು. ಅವರು ಕೊಟ್ಟ ಅಮೃತ ಯಾವುದು ಅಂದರೆ ಶ್ರೀ ವೇದವ್ಯಾಸದೇವರ ಗ್ರಂಥಕ್ಕೆ ಅವರಿಂದ ರಚಿತವಾದಂತಹ ಗ್ರಂಥಗಳು, ತಂತ್ರದೀಪಿಕಾ ಮೊದಲಾದದ್ದು, ಜಗದ್ಗುರು ಮಧ್ವಾಚಾರ್ಯರ ಗ್ರಂಥಕ್ಕೆ ಮಾಡಿದ ವ್ಯಾಖ್ಯಾನಗಳು, ಟೀಕಾಕೃತ್ಪಾದರ ಗ್ರಂಥಕ್ಕೆ ಮಾಡಿದ ಪರಿಮಳವೇ ಮೊದಲಾದ ಗ್ರಂಥಗಳು, ಭಾವದೀಪವೇ ಮೊದಲಾದ ಗ್ರಂಥಗಳು, ಚಂದ್ರಿಕಾಚಾರ್ಯರ ಗ್ರಂಥಕ್ಕೆ ಮಾಡಿದ ಪ್ರಕಾಶಕವೇ ಮೊದಲಾದ ಗ್ರಂಥಗಳು, ಸ್ವತಂತ್ರವಾಗಿ ರಚನೆ ಮಾಡಿದಂಥ ಪ್ರಾತಃ ಸಂಕಲ್ಪ ಗದ್ಯವೇ ಮೊದಲಾದ ಅನೇಕ 50ಕ್ಕೂ ಮಿಕ್ಕ ಗ್ರಂಥಗಳೇನಿದೆಯಲ್ಲ, ಇದು ಅಮೃತ. ಮೃತಿರಹಿತವಾದ ಲೋಕಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥದ್ದು. ಯಾವ ಲೋಕಕ್ಕೆ ಹೋದರೆ ಪಾಪ ಇಲ್ಲ, ಫಲ ಇಲ್ಲ, ಭಯ ಇಲ್ಲ, ಬಂಧನ ಇಲ್ಲ, ಮರಣವೇ ಇಲ್ಲವೋ ಅಂಥ ಲೋಕವನ್ನು ಕೊಡುವಂತಹ, ಅಮೃತವನ್ನು ಕೊಡುವಂತಹ ಧೇನು ಒನ್ನಲ್ಲಿ ಒನ್ ಯಾರದು ಅಂದರೆ ಮಂತ್ರಾಲಯ ಪ್ರಭುಗಳು. ಅದಕ್ಕೆ ಅವರ ಕಾಮಧೇನು. ಅವರನ್ನು ಚಿಂತಾಮಣಿ ಅಂತ ಕರೀತಾ ಇದ್ದಾರೆ. ಚಿಂತಾಮಣಿ ಅಂದರೆ ಅದೊಂದು ಮಣಿ, ಯಾವ ಲೋಹಕ್ಕೆ ಸ್ಪರ್ಶ ಆದರೂ ಆ ಲೋಹ ಬಂಗಾರ ಆಗಿಬಿಡುತ್ತೆ. ಹಾಗಾದರೆ ಇವತ್ತು ರಾಯರ ಪದ ಸ್ಪರ್ಶ, ರಾಯರ ಪದ, ಅವರ ಮಾತುಗಳು, ರಾಘವೇಂದ್ರಾಯ ನಮಃ ಅನ್ನುವ ಪದ,
ಅವರ ಪಾದ, ಪದ ಪಾದ ಅವರಿಂದ ರಚಿತವಾದ ಪದಗಳು. ಯಾರ ಮೈ, ಯಾರ ಮಾತು, ಯಾರ ಮನಸ್ಸು, ಯಾರ ಮನಸ್ಸಲ್ಲಿ ಅವರ ಪದಗಳ ಆಕೃತಿ, ಯಾರ ಮೈಯಲ್ಲಿ ಅವರ ಪಾದದ ಧಾರಣೆ, ಮಂತ್ರಾಕ್ಷತೆಯ ಧಾರಣೆ, ಪಾದೋದಕವನ್ನು ಸ್ವೀಕಾರ ಮಾಡತಕ್ಕಂಥದ್ದು, ಇದು ಮಾಡುವ ಮಾತ್ರದಿಂದ ನಮ್ಮ ಇಡೀ ಬದುಕು ಬಂಗಾರಮಯವಾಗುತ್ತೆ, ಬಾಳು ಬಂಗಾರಮಯವಾಗುತ್ತೆ. ಅಂತಹ ಸ್ಪರ್ಶಮಣಿ ಚಿಂತಾಮಣಿ ಮಂತ್ರಾಲಯ ಪ್ರಭುಗಳು. ರಾಘವೇಂದ್ರ ಸ್ವಾಮಿಗಳು ಕಾಮಧೇನುವೂ ಹೌದು, ಕಲ್ಪವೃಕ್ಷವೂ ಹೌದು, ಚಿಂತಾಮಣಿಯೂ ಹೌದು. ಇವೆಲ್ಲ ಸಪ್ರೇಟ್ ಕೊಟ್ಟರೆ ಎಲ್ಲಿ ನೀವು ಕಳ್ಕೊಂಡು ಬಿಡ್ತೀರೋ, ಎಲ್ಲಿ ಮಿಸ್ ಮಾಡ್ಕೊಳ್ತೀರೋ ಅಂಥೇಳಿ 3 in 1 ಮೂರನ್ನು ಒಟ್ಟಿಗೆ ಸೇರಿಸಿ ಭೂಲೋಕದ ಸಜ್ಜನರ ಕೈಗೆ ಭಗವಂತ ಕೊಟ್ಟ ಒಂದು ಮಣಿ ನಮ್ಮ ಮಂತ್ರಾಲಯ ಪ್ರಭುಗಳು. ಅವರು ಇಷ್ಟು ದೊಡ್ಡವರು ಅಂದರೆ ಯಾರಿಗೂ ಇಲ್ಲದ ಒಂದು ಟೈಟಲ್ ರಾಯರಿಗೆ. ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಎಲ್ಲರೂ ದಯಾಳುಗಳೇ. ರಘೋತ್ತಮ ತೀರ್ಥರು ದಯಾಳುಗಳು, ವ್ಯಾಸತೀರ್ಥರು ದಯಾಳುಗಳು, ಶ್ರೀಪಾದರಾಜರು ದಯಾಳುಗಳು, ಜಯತೀರ್ಥರು ದಯಾಳುಗಳೇ, ಎಲ್ಲರೂ ದಯಾಳುಗಳೇ. ಆದರೆ ರಾಯರಿಗೆ ಮಾತ್ರ ನಮೋ ಅತ್ಯಂತ ದಯಾಳವೇ. ಅದ್ಯಾಕೆ? ಆ ಅತ್ಯಂತ ಏನರ್ಥ? ಲಕ್ಷ್ಮೀ ನರಸಿಂಹದೇವರು ಕಂಬದಿಂದ ಬಂದಾಗ ಎಲ್ಲ ದೊಡ್ಡ 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 ದೇವತೆಗಳು ಕೂಡ ಭಗವಂತನನ್ನ ಕುರಿತು ಸ್ತೋತ್ರ ಮಾಡಿದ್ದಾರೆ. ಭಗವಂತ ಯಾರ ಸ್ತೋತ್ರಕ್ಕೂ ಕೂಡ ಉಗ್ರವಾದ ಕೋಪವನ್ನು ಸ್ವಲ್ಪವೂ ಕಡಿಮೆ ಮಾಡಿಕೊಳ್ಳೇ ಇಲ್ಲ. ಯಾಕಂದರೆ ಕೋಪ ಇರಲಿಲ್ಲ, ಅದು ಬರೀ ಅವನ ಆ್ಯಕ್ಟಿಂಗ್. ಅವನು ಕಡಿಮೆ ಮಾಡಿಕೊಳ್ಳೇ ಇಲ್ಲ. ಯಾಕೆ ಮಾಡಿಕೊಳ್ಳಿಲ್ಲ? ನಾನು ಯಾರಲ್ಲಿ ದಯಾಳುತನ ತೋರಿಸ್ತೇನೆ ಈಗ ಅಂದರೆ ಪ್ರಹ್ಲಾದರಾಜರು ಮಾಡಬೇಕು. ಅವರು ಮಾಡಿದ್ರೆ ಮಾತ್ರ ನಾನು ಉಗ್ರ ರೂಪವನ್ನು ಉಪಶಮನ ಮಾಡಿಕೊಳ್ತೇನೆ. ಎಲ್ಲ ದೇವತೆಗಳು ಯಾರು ಸಣ್ಣವರಲ್ಲ. ಸ್ವತಃ ಪ್ರಹ್ಲಾದರಾಜರೇ ಹೇಳ್ತಾರೆ, ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ. ಸಾತ್ವಿಕರಾದ ಯೋಗ್ಯತೆಯಿಂದ ಎಷ್ಟೋ ದೊಡ್ಡವರಾದಂಥ ಬ್ರಹ್ಮಾದಿಗಳು ಮಾಡುವ ಸ್ತೋತ್ರಕ್ಕೂ ಒಲಿಯದ ನೀನು ನನ್ನ ಸ್ತೋತ್ರಕ್ಕೆ ಒಲಿತೀಯ ಅಂದರೆ ನಿನ್ನ ಕಾರುಣ್ಯ, ಇದು ನಿನ್ನ ಕಾರುಣ್ಯ. ಜಗನ್ನಾಥದಾಸರಂತರ ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುವ ಸಂಸ್ತುತಿಗೂ ವಶನಾಗುವ ಇದೇನು ಇವನ ಕಾರುಣ್ಯ, ಇದಕ್ಕೆ ಏನೆಂಬೆ ಅಂತ. ಈ ಕಾರುಣ್ಯ ರೂಪವೇ ರಾಯರ ಒಳಗೆ ಕೂತಿದೆ. ಇವತ್ತು ದೊಡ್ಡ ದೊಡ್ಡ ಯೋಗ್ಯತೆಯ ಅನೇಕ ಜ್ಞಾನಿಗಳ ಹಿಂಡು ದಂಡು ಭೂಲೋಕದಲ್ಲಿ ವೃಂದಾವನದಲ್ಲಿ ಅಧುನಾ ವಿರಾಜಮಾನರಾಗಿದ್ದರು. ಆ ಎಲ್ಲ ಜ್ಞಾನಿಗಳು ರಾಯರಿಗಿಂತ ದೊಡ್ಡವರಿರ್ಬೋದು, ರಾಯರಿಗಿಂತ ಚಿಕ್ಕವರಿರ್ಬೋದು. ಆ ಎಲ್ಲರ ಸನ್ನಿಧಾನ ಎಲ್ಲಿದೆ ಅಂತ ನೀವು ವಿಚಾರ ಮಾಡಿದ್ರೆ ಅದು ರಾಯರಲ್ಲಿಯೇ ಇದೆ. ರಾಯರ ಬಳಿಗೆ ಬಂದರೆ ಶ್ರೀಪಾದರಾಜರ ಹತ್ರ ಹೋಗಲಿಲ್ಲ ಅನ್ನುವ ಕೊರತೆ ಇಲ್ಲ. ಯಾಕೆಂದರೆ ಶ್ರೀಪಾದರಾಜರಿಗೆ ರಾಯರು ಶಿಷ್ಯರು ಒಂದು ರೀತಿಯಲ್ಲಿ. ಹೀಗಾಗಿ ಪಾಠ ಹೇಳ್ತಾ ಅಲ್ಲೇ ಕೂತಿದ್ದಾರೆ. ಜಯತೀರ್ಥರು ಪಾಠ ಹೇಳ್ತಾ ಅಲ್ಲೇ ಕೂತಿದ್ದಾರೆ. ವಿಜೇಂದ್ರರು, ಸುಧೀಂದ್ರರು, ವ್ಯಾಸತೀರ್ಥರು, ಭಾವಬೋಧಕಾರರು ಎಲ್ಲರೂ ಅಲ್ಲೇ ಇದ್ದಾರೆ. ದೊಡ್ಡವರು ಪಾಠ ಹೇಳ್ತಾ, ಚಿಕ್ಕವರು ಪಾಠ ಹೇಳ್ತಾ, ದೊಡ್ಡವರು ಚಿಕ್ಕವರು ಮಧ್ಯದಲ್ಲಿ ಮಂತ್ರಾಲಯ ಪ್ರಭುಗಳು ವಿರಾಜಮಾನರಾಗಿ ಬೃಂದಾವನದಲ್ಲಿ ಅಧುನಾ ಕೂತಿದ್ದಾರೆ. ನೋಡುವ ಯೋಗ್ಯತೆ ಇದ್ದವರಿಗೆ ಕಾಣುವ ವೈಭವದ ಮೂರ್ತಿ ಮಂತ್ರಾಲಯ ಪ್ರಭುಗಳು. ಅವರನ್ನ ಯಾಕತ್ಯಂತ ದಯಾಳುಗಳು ಅಂತಾರೆ ಅಂದರೆ ಬಂದವರೆಲ್ಲ ಅವರವ್ರ ಕೆಲಸ ಮಾಡಿಕೊಂಡು ಹೊರಟುಬಿಟ್ರು. ಬಂದವರೆಲ್ಲ ದೇವಾನುದೇವತೆಗಳು ಭೂಮಿಗೆ ಬಂದರು, ದೇವರು ಹೇಳದಷ್ಟು ಕೆಲಸ ಮಾಡಿದ್ರು, ಹೊರಟು. ಪ್ರಹ್ಲಾದರಾಜರು ಬಂದರು, ವ್ಯಾಸರಾಜರು ಬಂದರು, ರಾಯರು ಬಂದರು, ಮುಗೀತು. ಹೋಗ್ಬೇಕಾ ಬೇಡ? ಹೋಗಲೇ ಇಲ್ಲ. ಅಲ್ಲ, ಹೋಗಲಿಲ್ಲ ಅಂದ್ರೆ ಯಾರು ಕರಿಬೇಕು? ಕರೆದ ಸ್ವಯಂ ಭಗವಂತ ಪ್ರಹ್ಲಾದರಾಜರನ್ನು ಕರೆದ. ನೀನು ಸಾಕು, ಬಂದ್ಬಿಡು ಈಗಲೇ ಮೋಕ್ಷಕ್ಕೆ ಅಂತ. ಪ್ರಹ್ಲಾದರಾಜರು ಹೇಳ್ತಾರೆ, ನಾನು ಒಬ್ಬನೇ ಬರೋಲ್ಲ ಅಂದರು.
ಯಾಕೆಂದರೆ ಈ ದೈತ್ಯ ಬಾಲಕರನ್ನೆಲ್ಲ ಬಿಟ್ಟು ನಾನೊಬ್ಬನೇ ಆನಂದ ಭೋಜನಕ್ಕೆ ಬರೋಲ್ಲ ಅಂದರು. ಹಾಗಾಗಿ ನಮ್ಮ ಸಲುವಾಗಿ ಭೂಲೋಕದಲ್ಲಿ ಕಾದು ಕುಳಿತ ಇದುವರೆಗೂ ಇನ್ನೂ ಇದ್ದಾರೆ. ಇಷ್ಟೇ ಅಲ್ಲ, 700 ವರ್ಷಗಳ ಕಾಲ ಅಲ್ಲಿಯೇ ಇರ್ತಾರೆ. ಮತ್ತು ಕರೆದಾಗ ಮತ್ತೂ ಬರ್ತಾರೆ. ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. 24ನೇ ಸ್ಟೋರಿ ಬಿಲ್ಡಿಂಗಲ್ಲಿರೋನು ಕೆಳಗೆ ಬಂದು ನಿಮ್ಮ ಕೈಯಲ್ಲಾಗಲ್ಲ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕೆಳಗಿಳಿದು ಬಂದರೆ ಎಷ್ಟು ಕಾರುಣ್ಯ ಅಂತೀರಿ. ಸತ್ಯಲೋಕದ ದೇವತೆ ಭೂಲೋಕಕ್ಕೆ ಬಂದು ನಮಗೋಸ್ಕರ ಕಾದಿದ್ದು ನಮ್ಮ ಕಡೆಯಿಂದ ಸಾಧನೆ ಮಾಡಿಸಿ ನಮ್ಮ ಕೈ ಹಿಡಿದು ಎತ್ತರ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇವರಿಗಿಂತ ದಯಾಳುಗಳು ಮತ್ತಾರು ಬರಲಿಕ್ಕೆ ಸಾಧ್ಯ? ಮಂತ್ರಾಲಯ ನಿವಾಸ ಉತ್ತಮ ಹಂಸ ಮಂತ್ರಾಲಯ ನಿವಾಸ ಉತ್ತಮ ಹಂಸ ಸಂತಾಪ ಪರಿಹರಿಸಿ ಕೊಡು ಜನಕ್ಕೆ ಲೇಸ ಸಂತಾಪ ಪರಿಹರಿಸಿ ಕೊಡು ಜನಕ್ಕೆ ಲೇಸ ಸಂತಾಪ ಪರಿಹರಿಸಿ ಕೊಡು ಜನಕ್ಕೆ ಲೇಸ ಮಂತ್ರಾಲಯ ನಿವಾಸ ಉತ್ತಮ ಹಂಸ ಮಂತ್ರಾಲಯ ನಿವಾಸ ಉತ್ತಮ ಹಂಸ